ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಲಿ ಇತ್ತೀಚೆಗೆ ಕೋಚ್ ರಮಾಕಾಂತ್ ಅಚ್ರೇಕರ್ ಅವರ ಸ್ಮಾರಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಬಾಲ್ಯದ ಗೆಳೆಯ ಸಚಿನ್ ತೆಂಡೂಲ್ಕರ್ ಅವರನ್ನು ಭೇಟಿಯಾಗಿದ್ದರು. ಇದರ ಬೆನ್ನಲ್ಲೇ ಕಾಂಬ್ಲಿ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಲಿ ಜೊತೆಯಾಗಿ ಕ್ರಿಕೆಟ್ ಆರಂಭಿಸಿದವರು. ಶಾಲಾ ದಿನಗಳಿಂದ ಜೊತೆಯಾಗಿ ಆಡುತ್ತಾ ಬಂದ ಇಬ್ಬರು ಮುಂದೆ ಟೀಂ ಇಂಡಿಯಾವನ್ನು ಪ್ರತಿನಿಧಿಸಿದ್ದು ವಿಶೇಷ. ಆದರೆ ಆ ಬಳಿಕ ಒಬ್ಬರು ಮುಗಿಲೆತ್ತರಕ್ಕೇರಿದರೆ ಮತ್ತೊಬ್ಬರು ಸ್ವಯಂಕೃತ ತಪ್ಪುಗಳಿಂದ ಪಾತಾಳಕ್ಕೆ ಕುಸಿದರು. ಹೀಗೆ ಶಿಸ್ತು, ಕಠಿಣ ಪರಿಶ್ರಮದಿಂದ ಸರ್ವಶ್ರೇಷ್ಠ ಆಟಗಾರ ಎನಿಸಿಕೊಂಡವರು ಸಚಿನ್ ತೆಂಡೂಲ್ಕರ್. ಅತ್ತ ಆ ಶಿಸ್ತಿನೊಂದಿಗೆ ಮೈಮರೆತವರು ವಿನೋದ್ ಕಾಂಬ್ಲಿ. ಸಚಿನ್ನ ಟೀಕಿಸಿ ಕಿರುಕುಳ ನೀಡುತ್ತಿದ್ದ ವಿನೋದ್ ಕಾಂಬ್ಲಿ ಈ ಹಳೆಯ ಘಟನೆ ಬಹಿರಂಗ ಮಾಡುವ ಮೊದಲು ನೀವು ವಿಡಿಯೋ ಕೊನೆಯಲ್ಲಿ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿನೋದ್ ಕಾಂಬ್ಲಿ ಈಗಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೆ ಬರೆಯಿರಿ. ಬಾಲ್ಯದಿಂದಲೂ ಜೊತೆಯಾಗಿ ಆಡಿದ್ದರಿಂದ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಲಿ ಬಾಂಧವ್ಯ ಹೊಂದಿದ್ದರು. ಆದರೆ ಅದು ಕೆಲವೊಮ್ಮೆ ಹದ್ದು ಮೀರುತ್ತಿತ್ತು ಎಂಬುದನ್ನು ಇಬ್ಬರ ಜೊತೆ ಆಡಿದ್ದ ಮತ್ತೋರ್ವ ಮುಂಬೈಕರ್ ಸಂಜಯ್ ಮಂಜ್ರೇಕರ್ ಬಹಿರಂಗಪಡಿಸಿದ್ದಾರೆ. ಸಂಜಯ್ ಮಂಜ್ರೇಕರ್, ಸಚಿನ್ ಮತ್ತು ವಿನೋದ್ ಕಾಂಬ್ಲಿ ಮುಂಬೈ ಮೂಲದವರು. ಈ ಮೂವರು ಟೀಂ ಇಂಡಿಯಾ ಪರ ಜೊತೆಯಾಗಿ ಆಡಿದ್ದಾರೆ. ಇದೇ ವೇಳೆ ವಿನೋದ್ ಕಾಂಬ್ಲಿ ಸಚಿನ್ ಅವರನ್ನು ಹೇಗೆ ಟಾರ್ಗೆಟ್ ಮಾಡುತ್ತಿದ್ದರು ಎಂಬುದನ್ನು ಸಂಜಯ್ ಮಂಜ್ರೇಕರ್ ತೆರೆದಿಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಸಂಜಯ್ ಮಂಜ್ರೇಕರ್, ಕಾಂಬ್ಲಿ ಯಾವಾಗಲೂ ಸಚಿನ್ ಬ್ಯಾಟಿಂಗ್ ಬಗ್ಗೆ ಕೊಂಕು ನುಡಿಯುತ್ತಿದ್ದರು. ಅದರಲ್ಲೂ ಸಚಿನ್ ಸ್ಲೋ ಆಡುವುದನ್ನು ಅವರು ಸಹಿಸುತ್ತಿರಲಿಲ್ಲ. ಸಂಜಯ್ ಮಂಜ್ರೇಕರ್ ಹೇಳಿದರು, 92ರ ವಿಶ್ವಕಪ್ ವೇಳೆ ನಾನು, ಸಚಿನ್ ಹಾಗೂ ವಿನೋದ್ ಕಾಂಬ್ಲಿ ತಂಡದಲ್ಲಿದ್ದೆವು. ಈ ವೇಳೆ ಅನುಭವದ ಕೊರತೆಯ ಕಾರಣ ಕಾಂಬ್ಲಿಗೆ ಆಡುವ ಬಳಗದಲ್ಲಿ ಅವಕಾಶ ಸಿಗುತ್ತಿರಲಿಲ್ಲ. ಅತ್ತ ನಾನು ಮತ್ತು ಸಚಿನ್ ಪ್ರತಿ ಪಂದ್ಯಗಳನ್ನು ಆಡುತ್ತಿದ್ದೆವು. ಆದರೆ ಪ್ರತಿ ಪಂದ್ಯದ ಬಳಿಕ ವಿನೋದ್ ಕಾಂಬ್ಲಿ ಸಚಿನ್ ತೆಂಡೂಲ್ಕರ್ ಅವರ ಬಳಿ ಬಂದು ಅವರ ಬ್ಯಾಟಿಂಗ್ ಅನ್ನು ಟೀಕಿಸುತ್ತಿದ್ದರು. ಅಲ್ಲದೆ ಇನ್ನೂ ವೇಗವಾಗಿ ಆಡುವಂತೆ ಸಲಹೆ ನೀಡುತ್ತಿದ್ದರು. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಸಚಿನ್ ಮತ್ತು ನಾನು ಉತ್ತಮ ಜೊತೆಯಾಟವನ್ನು ಆಡಿದ್ದೆವು. ಸಣ್ಣ ಗುರಿಯಾಗಿದ್ದರಿಂದ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಪಂದ್ಯ ಗೆದ್ದೆವು. ಇದಾಗಿಯೂ ಒಂದು ಸಂಜೆ ನಮ್ಮ ಬಳಿ ಬಂದ ವಿನೋದ್ ಕಾಂಬ್ಲಿ ಇನ್ನೂ ಬೇಗ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಎಂದು ಟೀಕಿಸಿದರು. ಜಾನ್ ಟ್ರೈಕೋಸ್ ಅವರ ಓವರ್ನಲ್ಲಿ 6 ಬಾರಿಸಬೇಕಿತ್ತು, ನೀನು ತುಂಬಾ ಸ್ಲೋ ಆಡಿದ್ದೀಯಾ ಎಂದು ಸಚಿನ್ ತೆಂಡೂಲ್ಕರ್ ಅವರನ್ನು ಕಾಂಬ್ಲಿ ಟೀಕಿಸಿದರು. ಹೀಗೆ ಪ್ರತಿ ಪಂದ್ಯದ ಬಳಿಕ ಸಚಿನ್ ಬ್ಯಾಟಿಂಗ್ ಬಗ್ಗೆ ಕಾಂಬ್ಲಿ ಕೊಂಕು ನುಡಿಯುತ್ತಿದ್ದರು ಎಂದು ಸಂಜಯ್ ಮಂಜ್ರೇಕರ್ ತಿಳಿಸಿದ್ದಾರೆ. ಇದಾದ ಬಳಿಕ ಕಾಂಬ್ಲಿ ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿದಿದ್ದರು. ಈ ವೇಳೆ ಅವರು ಗಳಿಸಿದ್ದು ಕೇವಲ 3 ರನ್ ಮಾತ್ರ. ಆ ಬಳಿಕ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಅವಕಾಶ ಪಡೆದ ಅವರು 41 ಎಸೆತಗಳಲ್ಲಿ ಕಲೆ ಹಾಕಿದ್ದು ಕೇವಲ 24 ರನ್ಗಳು ಮಾತ್ರ. ಆ ಪಂದ್ಯದ ಬಳಿಕ ಇನ್ನೂ ಚೆನ್ನಾಗಿ ಆಡಬಹುದಿತ್ತು, ವೇಗವಾಗಿ ಬ್ಯಾಟಿಂಗ್ ಮಾಡಬಹುದಿತ್ತು ಎನ್ನುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರದ್ದೇ ಶೈಲಿಯಲ್ಲಿ ವಿನೋದ್ ಕಾಂಬ್ಲಿಗೆ ಕ್ಲಾಸ್ ತೆಗೆದುಕೊಂಡರು. ನೆಟ್ಸ್ನಲ್ಲಿ ಬಿಗ್ 6 ಬಾರಿಸುವ ನಿನಗೆ ಈಗ ಏನಾಯ್ತು ಎಂದು ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬ್ಲಿಗೆ ಪ್ರಶ್ನಿಸಿದರು. ಈ ವೇಳೆ ಪಾಕಿಸ್ತಾನ್ ಬಿಗಿ ಬೌಲಿಂಗ್ ದಾಳಿ ಮಾಡಿದ್ದರು ಎನ್ನುವ ಮೂಲಕ ಕಾಂಬ್ಲಿ ಜಾರಿಕೊಂಡರು ಎಂದು ಹಳೆಯ ಘಟನೆಯನ್ನು ಸಂಜಯ್ ಮಂಜ್ರೇಕರ್ ಸ್ಮರಿಸಿದ್ದಾರೆ.